ನಾಸಿರ್ ಫೋನ್ ಮಾಡಿದ್ರಾ ನಮ್ಮ ಅಣ್ಣನಿಗೆ ಧನುಗೆ? ಹಾಂ ಮೇಡಮ್ ಮಾಡಿದ್ದೀನಿ. ಏನು ಮಾಡೋದು, ನನಗೇನು ಕ್ಲೂ ಸಿಗ್ತಾನೆ ಇಲ್ಲಲ್ಲ ನಾಸಿರ್. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಂ ಧನು ಬನ್ನಿ. ಧನು, ನಿಮ್ಮ ತಂದೆಯವ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಹೌದಾ, ಏನಾಗಿದೆ ಮೇಡಮ್? ಏನೇನು ಬಂದಿದೆ? ಏನೂ ಇಲ್ಲ, ಕತ್ತಿಸ್ಕಿ ಸಾಯಿಸಿರೋದು. ಅದು ಫಿಂಗರ್ ಪ್ರಿಂಟ್ಸ್ ಎಲ್ಲ ನೋಡಿದ್ವಿ. ಮತ್ತು ಒಂದು ಲೇಡೀಸು ಮತ್ತು ಒಂದು ಜೆಂಟ್ಸು, ಇಬ್ಬರು ಮರ್ಡ್ರ್ ಮಾಡಿರೋದು. ಲೇಡೀಸು ಜೆಂಟ್ಸಾ? ಹೌದು ಹೌದು ಮೇಡಮ್. ವಿಜಯ್ನು ಮತ್ತು ಪಮ್ಮಿ ಅಂತ ಬಂದಿದ್ರಲ್ಲ, ಅವ್ರ ಮೇಲೆ ಅನುಮಾನ ಮೇಡಮ್ ನನಗೆ. ಇಲ್ಲ ರೀ, ಅವ್ರದ್ದು ವಿಜಯ್ ಅವ್ರದ್ದು ಫಿಂಗರ್ ಪ್ರಿಂಟ್ಸ್ ಎಲ್ಲ ತೊಗೊಂಡಿದ್ರಲ್ಲ, ಅದಕ್ಕೂ ಮ್ಯಾಚಿಂಗ್ ಆಗಲ್ಲ. ವಿಜಯ್ ಅವ್ರದ್ದು ಸಣ್ಣ ಕೈ, ಮರ್ಡ್ರ್ ಮಾಡಿದ್ರಲ್ಲ ಅವ್ರದ್ದು ದೊಡ್ಡ ಕೈ. ಇವ್ರಿಗಿಂತಲೂ ಕೈ ದೊಡ್ಡದಾಗಿದೆ ಅವ್ರದ್ದು, ಬೆರಳೆಲ್ಲನೂ ಅಷ್ಟೇ. ನೀವು ನಿಮ್ಮ ಅಣ್ಣ ಅಂತ ಏನಾದರೂ ಸಪೋರ್ಟ್ ಮಾಡ್ತಿದ್ದೀರಾ? ಇಲ್ಲ ರೀ ಧನು, ನಾನು ಮಾಡ್ತಾ ಇರೋ ಕೆಲಸ ಏನು? ನಾನು ಯಾವುದೇ ಸೆಂಟಿಮೆಂಟ್ಸ್ ಇಟ್ಕೊಳ್ಳಲ್ಲ, ಆಯಿತಾ? ಇವ್ರ ಅಣ್ಣ, ಇವ್ರ ತಮ್ಮ, ಇವ್ರ ಅಕ್ಕ, ಇವ್ರ ಅಪ್ಪ, ಇವ್ರ ಅಮ್ಮ ಅಂತ ಯಾವುದೇ ಸೆಂಟಿಮೆಂಟ್ ಇಟ್ಕೊಳ್ಳಲ್ಲ. ನನ್ನ ಕೆಲ್ಸಕ್ಕೆ ಮಾತ್ರ ಯಾವತ್ತೂ ನಾನು ಮೋಸ ಮಾಡಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ್ರಿ ಧನು, ನಾನು ನಿನ್ನೆನೇ ಹೇಳಿದ್ದೀನಿ ನಿಮಗೆ, ಆಯಿತಾ? ವಿಜಯ್ ಸರ್ ಬನ್ನಿ ಸರ್. ಮೇಡಮ್, ರಿಪೋರ್ಟ್ ಬಂತಾ ಅದು? ಹಾಂ ಬಂದಿದೆ ವಿಜಯ್ ಅವರೇ. ಅದು ರಿಪೋರ್ಟಲ್ಲಿ ನಾವು ನಿಮ್ಮ ಫಿಂಗರ್ ಪ್ರಿಂಟ್ಸ್ ಎಲ್ಲ ತೊಗೊಂಡಿದ್ರಲ್ಲ, ಅದಕ್ಕೂ ನಿಮಗೂ ಮ್ಯಾಚ್ ಆಗೋದಿಲ್ಲ ಬಿಡಿ. ಅದಕ್ಕೆ ಧನುವರ ಮುಂದೆನೇ ನಿಮ್ಗೆ ಹೇಳ್ಬೇಕು ಅಂತ ನಾವು ಕರೆಸಿದ್ದು. ಅದಕ್ಕೂ ನಿಮ್ಮ ಕೈಗೂ ಆ ಕೈಗೂ ಮ್ಯಾಚ್ ಆಗಲ್ಲ. ಅದು ಕತ್ತಿಸ್ಕಿ ಸಾಯಿಸಿರೋದು. ಮತ್ತು ಒಂದು ಲೇಡೀಸು ಒಂದು ಜೆಂಟ್ಸು. ಏನು ಮೇಡಮ್, ಲೇಡೀಸು ಜೆಂಟ್ಸಾ? ಹೌದು, ಲೇಡೀಸು ಜೆಂಟ್ಸ್ ಇಬ್ರು. ನೋಡಿದನು, ನಮಗೆ ಅದೇ ಕೆಲಸ ಕೊಟ್ಟಿದ್ದಾರೆ. ಯಾರು ಕೊಲೆ ಮಾಡಿದ್ದು, ಯಾರು ಕಳ್ತನ ಮಾಡಿದ್ದು, ಅದನ್ನೆಲ್ಲ ಹುಡ್ಕೋ ಜವಾಬ್ದಾರಿ ನಮ್ಮದು, ಆಯಿತಾ? ನೀವು ಪದೇ ಪದೇ ವಿಜಯ್ ಅವ್ರ ಮೇಲೆ ಅನುಮಾನ ಪಡೋದು ಬಿಡಿ. ಫಸ್ಟು ನಿಮಗೆ ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸೋ ಜವಾಬ್ದಾರಿ ನಂದು. ನೀವು ಪದೇ ಪದೇ ವಿಜಯ್ ಅವ್ರ ಹೆಸರು ಎತ್ತಬೇಡಿ. ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಯಾವುದೂ. ಬೇಕಂತಂದರೆ ನಿಮ್ಮನ್ನೇ ಹಾಸ್ಪಿಟಲ್ ಕರ್ಕೊಂಡೋಗಿ, ನಿಮ್ಮ ಜೊತೆ ವಿಜಯ್ ಅವ್ರನ್ನೂ ಕರ್ಕೊಂಡೋಗಿ ನಿಮ್ಮ ಎದುರುಗಳನ್ನೇ ಟೆಸ್ಟ್ ಮಾಡಿಸ್ತೀನಿ, ನಿಮ್ಗೆ ಅಷ್ಟು ಅನುಮಾನ ಕ್ಲಿಯರ್ ಆಗಲಿಲ್ಲ ಅಂತಂದರೆ. ಹೌದಪ್ಪ ಧನು, ವಿಜಯ್ ಅವರೇನು ನಮ್ಗೆ ಪರಿಚಯ ಇರೋರು ಅಂತ ನಾನು ಹೇಳ್ತಾ ಇಲ್ಲ. ವಿಜಯ್ ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಫಿಂಗರ್ ಪ್ರಿಂಟ್ಸು, ಆಯಿತಾ? ಇವ್ರ ಕೈ ಪುಟ್ಟದು, ಅವ್ರ ಕೈ ದೊಡ್ಡದು. ಒಂದು ಲೇಡೀಸು ಒಂದು ಜೆಂಟ್ಸು. ಸುಮ್ಮನೆ ವಿಜಯ್ ಅವ್ರ ಹೆಸರು ತೆಗೆದು ಅವ್ರಿಗೆಲ್ಲ ಅವಮಾನ ಮಾಡಬೇಡಪ್ಪ. ಸರಿ ಮೇಡಮ್, ಆಯ್ತು ಮೇಡಮ್. ಮೇಡಮ್, ನಾವು ಮುಂಚೆ ಇದ್ರಲ್ಲ ಆ ಮನೆಯಲ್ಲಿ ಇರಲ್ಲ ನಾವು, ಇವಾಗ ಖಾಲಿ ಮಾಡ್ಕೊಂಡು ನಮ್ಮ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕ್ದನು, ಆ ಮನೆ ಚೆನ್ನಾಗಿತ್ತಲ್ಲ, ನಿಮಗೂ ಕೆಲಸಕ್ಕೆಲ್ಲ ಹತ್ರ ಆಗುತ್ತೆ ಅಂತ ಹೇಳಿದೆ. ಮೇಡಮ್, ಏನಾದರೂ ಇದ್ದರೆ ಫೋನ್ ಮಾಡಿ, ನಾನು ನೋಡ್ತೀನಿ. ಸರಿ, ನೀವು ನೋಡಿ. ಸಿಂಚು, ಯಾಕಣ್ಣ? ಸಿಂಚು, ಒಬ್ಬರಿಗೆ ಸಹಾಯ ಮಾಡೋಕ್ಕೋದ್ರೆ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸಿಂಚು. ಏನೋ ಶೋಭಿತಾದನು ಚೆನ್ನಾಗಿರಲಿ ಅಂತ ಆ ಮನೆಗೆ ಕರ್ಕೊಂಬಂದಿಟ್ಟೆ. ಇವತ್ತು ನೋಡು, ಅವರೇ ನನ್ನ ದೂಷಣೆ ಮಾಡ್ತಾಯಿದ್ರೆ ನನ್ನ ಮನ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಸಿಂಚು. ವಿಜಯನ, ನಾನಿದ್ದೀನಿ. ಅವ್ರು ಯಾವುದೇ ಪಾತಾಳದಲ್ಲಿದ್ದರೂ ಒದ್ದು ಹೇಳ್ಕೊಂಬರೋ ಜವಾಬ್ದಾರಿ ನಂದು. ನೀವು ಭಯ ಪಡಬೇಡ್ರಿ, ಆಯಿತಾ? ಇನ್ನು ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗಿನ ಕಾಲದಲ್ಲಿ ಯಾರಿಗೆ ಸಹಾಯ ಮಾಡಿದ್ರು ನಮಗೆ ತೊಂದರೆ ಆಗುತ್ತೆ. ಇವಾಗಾದರೂ ಬುದ್ಧಿ ಕಲೀರಿ. ಯಾರ ಸಂಬಂಧಿಕರು ಆಗಲ್ಲ, ಯಾರೂ ಆಗಲ್ಲ. ನನ್ನ ತಮ್ಮ, ನನ್ನ ಆದ್ಮಿ ಅಂತ ತಾನೇ ನೀವು ಸಪೋರ್ಟ್ ಮಾಡೋಕ್ಕೆ ಹೋಗಿದ್ದು. ಇವತ್ತೇನಾಯ್ತು? ಸರಿ ಸಿಂಚು, ಆಯಿತು, ನಾನು ನೋಡ್ತೀನಿ ಸಿಂಚು. ಸರಿ ರೀ, ಕಾಫಿ ಏನಾದರೂ ತರ್ತೀನಿ. ಬೇಡ ಸರ್, ಏನು ಬೇಡ. ವಿಜಯನಾ? ಏನು ಸಿಂಚು? ಅಣ್ಣ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ನೀನು ತಲೆ ಕೆಡಿಸ್ಕೊಂಬೇಡ, ಆಯಿತಾ? ನೀನೇನು ತಪ್ಪು ಮಾಡಿಲ್ಲ. ಆನೆ ಹೋಗ್ತಾಯಿದ್ರೆ ನಾಯಿ ಬೊಗಳೋದು ಎಷ್ಟೋ ಜನ, ಅವ್ರು ಬೊಗಳಿದ್ರೆ ಬೊಗಳ್ಕೊಳ್ಳಿ. ನೀನು ನೆಮ್ಮದಿಯಾಗಿರೋಣ, ನೆಮ್ಮದಿ ಕೆಡಿಸ್ಕೊಂಬೇಡಣ. ನನಗಂತೂ ತುಂಬ ಬೇಜಾರಾಗ್ತಾಯಿದೆ ನೀನು ನೋಡ್ತಾ ಇದ್ರೆ. ನೀನು ಖುಷಿಯಾಗಿರಬೇಕು ವಿಜಯನ. ನಾನು ಹೇಳಿದ್ನಲ್ಲ, ಅವರೆಲ್ಲೇ ಇದ್ದರೂ ನಾನು ಹೇಳ್ಕೊಂಬರ್ತೀನಿ ಅಂತ. ಸರಿ ಸಿಂಚು, ಆಯಿತು. ಪಾಪ ಮೇಡಮ್, ವಿಜಯ್ ಸರು ಯಾರಿಗಾದರೂ ಸಹಾಯ ಮಾಡೋಕ್ಕೋಗ್ಲಿ, ಅವ್ರಿಗೆ ಹಿಂಗೆ ಆಗುತ್ತೆ. ಏನು ಮಾಡೋದು ನಾಸಿರ್, ನಮ್ಮ ಮನೆ ಬರ. ಮೇಡಮ್, ಈಗ ಏನು ಕಂಡುಹಿಡಿಯೋದು? ಅಲ್ಲಿ ನೋಡಿದ್ರೆ ಏನೂ ಸಿಗಲಿಲ್ಲ ನಮಗೆ. ಏನು ಮಾಡೋದು ಮೇಡಮ್? ನಾಸಿರ್ ಬನ್ನಿ, ನಾನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಅಲ್ಲೇನಾದರೂ ಇದ್ರ ಬಗ್ಗೆ ವರ್ಕ್ ಆದರೆ ಆದಂಗೆ, ಇಲ್ಲ ಅಂತಂದರೆ ನಮಗಂತೂ ಫುಲ್ಲು ಕೆಲಸ, ಯಾರು ಏನು ಅಂತ ಸರ್ಚ್ ಮಾಡೋದು. ಬನ್ನಿ, ಒಂದು ಪ್ಲೇಸ್ಗೆ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ. ನನಗೇನೋ 75% ಅಲ್ಲಿ ಸಿಗ್ತಾರೆ ಭದ್ರಪ್ಪನ ಕೊಲೆ ಮಾಡಿರೋರು ಅಂತ ನನ್ನ ಅನಿಸಿಕೆ. ನೋಡೋಣ, ಒಂದು ಸರಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಲ್ಲ. ಏನು ತಪ್ಪಿಲ್ಲ ಮೇಡಮ್. ಬನ್ನಿ ಮೇಡಮ್, ಹೋಗೋಣ. ಏನ ರಾಮ್ಗ, ರಾಧಮ್ಮನ ಬರೇ ಇಲ್ಲಲ್ಲೇ, ಎಷ್ಟು ದಿನ ಆಯ್ತು ಹೋಗಿ? ಅಯ್ಯೋ, ಹಂಗೆ ಹುಡ್ಕೊಂಡು ಹೋಗ್ಬಿಡೋದು ಬೆಂಗ್ಳೂರ್ಗೆ. ಸಿಕ್ಕೋಳು ಇಲ್ಲಿ ನಾನು ಬಂದು ಕೇಳಿದ್ರೆ ನೀನು ರಾಧಮ್ನು ಅಂತ ಬಂದಾಗೆಲ್ಲ ಟೀ ಕುಡಿಯೋಕೆ ಬರ್ತೀಯನೋ ಅಂತ ಅನ್ಕೊಳ್ಳೋದು, ರಾಧಮ್ಮನ ಸುದ್ದಿ ಮಾತಾಡೋದು. ಹೋಗಲ್ಲ ಈ ಪಟೇಲ, ಹೋಗು. ಲೇ, ನೀನು ಕಲ್ದಿರಲೇ, ಯಾಕೋ ಬರೀ ಗ್ಯಾಪ್ಕೊ ಬರ್ತಾಳೆ ರಾಧಮ್ಮನ? ಹೋಗು, ಅಲ್ಲಿ ಕುತ್ಕೊಂಡು ಜಯಮ್ಮನ್ಕೋ, ಸುನಂದಿಕೋ, ಇಲ್ಲ ರಾಜ್ಞನ್ರು ಪದ್ದಿ ಅವಳ್ಕೋ ಮಾತುಗಳು ಹೇಳೋಗು. ಗ್ಯಾಪ್ಕೊ ಬರೋರೆಲ್ಲ ಮರ್ತೋತಾರೆ. ನಾನು ಬಾದ್ನೆ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿಲ್ಲ, ಹೋಗಲೇ. ಹೋಗಯ್ಯತ್ತ, ಮಾಡಿಲ್ಲ ಮಾರಿಲ್ಲ, ನನಗೆ ವ್ಯಾಪಾರ ಇಲ್ಲಲ್ಲಪ್ಪ ಅಂತ ನನ್ನ ಯೋಚನೆ. ನಂಗಾದ್ರೆ ನಿಂದೊಂದು ಯೋಚನೆ.
ನಿಂಗೆ ಯಾವಾಗಲೂ ಹೆಂಗಸ್ರದೇ ಚಿಂತೆ. ಹೋಗಲೇ ನಾನು ಓದ್ತೀನಿ ಹೋಗ. ಕೆಲಸ ಮಾಡು ಫಸ್ಟು ಹೋಗು. ನೀನಿದ್ರೆ ಬರೋ ಹೆಂಗಸ್ರು ಬರಲ್ಲ ವ್ಯಾಪಾರಕ್ಕ. ನಾನೇನೋ ಮಾಡಿದ್ನೆ, ಯಾಕೆ ಆರಾಮ್ಗ ಹಿಂಗೆ ಮಾತಾಡ್ತಾ ಇದೆಯಾ? ನಿಂಗೆ ಅಷ್ಟು ಒಳ್ಳೆ ಹೆಸರದಪ್ಪ ಈ ಊರಾಗ. ಹೆಸರು ಅಷ್ಟು ಸಂಪಾದನೆ ಮಾಡಿದ್ಯಾ? ಹೋಗಲೇ ಕೆಲ್ಸಕ್ಕೆ ಬರ್ತಾನೆ ಹೋಗು. ಹ್ಞೂ ನೀನು ಬರೋ ಕೆಲ್ಸಕ್ಕೆ ಬಂದ್ಬಿಡ್ತೀಯ. ಇದ್ಯಾವ್ದಾ ಹೊಸ್ದಾಗಿ ನಮ್ಮೂರು ಬರ್ತದೆ? ಓ ಬೋಲ್ ಜೋರ್ಗತೆ ನೋಡಲ್ಲ, ಈ ಕಣ್ಣು ಕೆಲ್ಸ ಪೆಕ್ಸಿಗ್ಲಾಕತೆ. ಯಾರ್ಲೇ ಪಟೇಲ ಅವರು? ನನಗೂ ತಿಳಿದಲ್ಲ, ಈಗ ಬರ್ಲಿರು ಇತ್ತೆ ಬತ್ತಾವ್ ಕೇಳೋಣ. ಓ ಯಾವ್ರ ಮೇಡಮ್ನವ್ರದ್ದು? ನಮ್ದ ತುಂಬ ದೂರ. ಏನಕ್ಕೋ ನಮ್ಮ ಹಳ್ಳಿಗೆ ಬಂದಿರೋದು? ನಾನು ಒಂದೊಂದು ಊರಿಗೆ ಹೋಗಿ ಒಂದೊಂದು ಬುಕ್ ಬರಿತಾ ಇರ್ತೀನಿ. ಊರಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಒಗ್ಗಟ್ಟಾಗಿರ್ತಾರೆ, ಜನದ ಬಗ್ಗೆನೇ ಒಂದು ಬುಕ್ ಬರಿತೀನಿ. ನನಗಿಷ್ಟ, ಯಾಕಂತಂದರೆ ಸಿಟಿಗಿಂತಲೂ ಹಳ್ಳಿಯಲ್ಲಿ ಒಗ್ಗಟ್ಟಾಗಿರ್ತಾರೆ ಜನ. ಹಾಂ ಹೌದೌದು, ನಿಜನೇ ನಿಮ್ಮ ಮಾತು. ನಮ್ಮ ಹಳ್ಳಿಗಳಲ್ಲೇ ಒಗ್ಗಟ್ಟು ಜಾಸ್ತಿ ನಮ್ಮ. ಇನ್ನು ಸಿಟಿಗಳಾಗಿಲ್ಲ, ಪಕ್ಕದಾಗ ಏನಾದ್ರು ಆತ ಇದ್ರು ಬಗ್ಗು ನೋಡಲ್ಲ ಅವರು. ನಮ್ಮ ಹಳ್ಳಿಗಳಾಗ ಹಂಗಲ್ಲ, ಎಲ್ಲ ಸುತ್ಕೊಂಡ್ಬಿಡ್ತಾರೆ. ಹೌದು, ಅದಕ್ಕೆ ನಾನು ಬಂದಿರೋದು. ಟೀ ನಾನು ಕುಡಿತೀರೇನಮ್ಮ? ಹಾಂ ಕುಡಿತೀರಿ. ಒಂದು ಸ್ವಲ್ಪ ಕೂತ್ಕೊಳ್ಳೋಕೆ ಜಾಗ ಆದರೂ ಇದೆಯಾ? ಅಯ್ಯೋ ಬಾಮ್ಮ ಬಾ ಇಲ್ಲಿ ಕೂತ್ಕೋ ಬಾ. ಹೆಂಗೂ ರೋಡ್ ಸೈಡಲ್ಲೇ ಟೀ ಅಂಗಡಿ ಇಟ್ಕೊಂಡಿದ್ದೀರಾ. ಊರೊಳಗಡೆ ಯಾರು ಹೋಗ್ತಾರೆ, ಊರಿಂದ ಹೊರಗಡೆ ಯಾರು ಹೋಗ್ತಾರೆ, ಹಾಂ ಎಲ್ಲ ಗೊತ್ತಿರುತ್ತಲ್ಲ ನಿಮಗೆ. ಹೌದು ಮೇಡಮ್ ಅವರೇ, ಹೆಂಗೂ ನಮ್ಮ ಊರ್ಗ ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೆ ಇದು ಒಂದೇ ದಾರಿನೇ ಇರೋದು ನಮ್ಮೂರ್ದು. ಯಾರು ಹೋಗ್ತಾರೆ ಯಾರು ಬರ್ತಾರೆ ಅದೆಲ್ಲ ಗೊತ್ತಾಗತ್ತೆ ನಮ್ಗೆ. ನಿಮ್ಮೂರಲ್ಲಿ ಎಷ್ಟು ಮನೆಗಳಿದ್ದಾವೆ? ನಮ್ಮೂರಾಗ ಎಲ್ಲ ಒಂದು 300ರಿಂದ 450 ಮನೆ ಇರಬೇಕು ಮೇಡಮ್ ಅವರೇ. ಎಲ್ಲ ಚಿಕ್ಕೂರು. ಓ ನೋಡಿದ್ರಾ, ಕರೆಕ್ಟಾಗಿ ಹೇಳಿದ್ರಿ. ನಮ್ಮ ಹಳ್ಳಿ ಕಡೆ ಹೇಗಂತಂದರೆ ಅವ್ರ ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರ ಹೆಸರುಗಳು ಎಲ್ಲ ಗೊತ್ತಾಗುತ್ತೆ. ಅವರು ಮನೆಯಲ್ಲಿ ಯಾರು ಹೊರಗಡೆ ಹೋಗಿದ್ದಾರೆ, ಮನೆಯಲ್ಲಿ ಯಾರಿದ್ದಾರೆ ಎಲ್ಲ ಗೊತ್ತಾಗುತ್ತಲ್ಲ ನಿಮಗೆ. ಹೌದು ಮೇಡಮ್ ಅವರೇ ಗೊತ್ತು. ಇವಾಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ನಿಮಗೆ 1,000 ರೂಪಾಯಿ ಬಹುಮಾನ. 1,000 ರೂಪಾಯಿ ಕೊಡ್ತೀರಿ? 1,000 ರೂಪಾಯಿ ಸಾಲಲ್ಲ, 1,500 ರೂಪಾಯಿನೇ ತಗೊಳ್ಳಿ, ಪರವಾಗಿಲ್ಲ. ಅಯ್ಯೋ ಅದೇನೋ ಕೇಳೋದು ನನ್ನೇ ಕೇಳಮ್ಮ, ನನಗೆ ಕೊಡು 1,500. ಲೈ, ನೀನು ಯಾವಾಗ ಹೋಗಿ ಯಾವಾಗ ಬರ್ತೀಯಾ? 24 ಗಂಟೆ ಇಲ್ಲಿ ಬಿದ್ದಿರೋ ನಾನು. ಓಹೋ, ನೀನು ಕೊಟ್ಬಿಡ್ಬೇಕಂತೆ 1,500. ಮೇಡಮ್ ಅವರೇ ಅದೇನೋ ಪ್ರಶ್ನೆ ನನ್ನೇ ಕೇಳ್ರಿ. ಸರಿ, ಕರೆಕ್ಟಾಗಿ ಉತ್ತರ ಕೊಡ್ಬೇಕು ನೀವು. ಅದಕ್ಕೇನಂತೆ ಕೊಟ್ಟರೆ ಆಯಿತು. ಹೇಳ್ರಿ ನೀವು. ನಿನ್ನೆ ಈ ರೋಡಲ್ಲಿ ಎಷ್ಟು ಜನ ಹೊರಗಡೆ ಹೋದ್ರು, ಅಂದರೆ ಬಸ್ ಸ್ಟ್ಯಾಂಡಿಗೆ ಯಾರು ಹೋದ್ರು, ಮತ್ತೆ ಎಷ್ಟು ಜನ ವಾಪಸ್ ಬಂದರು? ಯಾರು ಹೋದ್ರು? ಯಾರು ಗ್ಯಾಪ್ಗೆ ಬರ್ತಾ ಇಲ್ಲ ನಂಗೆ ಸರಿಯಾಗಿ. ಹಾಂ ಹೋಯ್ತು ಬಿಡ್ರಿ, 1,500 ಹೋಯ್ತು. ಅವರನ್ನೇ ಕೇಳ್ತೀನಿ ನಾನು. ನೀವು ಹೇಳಿ, ಯಾರು ಹೋಗಿದ್ದು ಬಸ್ ಸ್ಟ್ಯಾಂಡ್ಗೆ, ಅಥವಾ ಕಾರಲ್ಲಿ ಯಾರಾದ್ರು? ನಾನು ಬೆಳಗ್ಗೆ ಇಲ್ಲಿ ನನ್ನ ಟೀ ಕುಡಿತಾ ಇದ್ದಾಗ ಸುಶೀಲಾ ಹೋದ್ಲು, ಬಸ್ಗಂತ ಹೋದ್ಲು. ಸುಶೀಲಾ ಹೋದಳು, ತಿರ್ಗಿ ಬಂದೇ ಇಲ್ಲ. ಆಮೇಲೆ ಇವನು ನಮ್ಮ ದೊಡ್ಡರಾಮ್ನು ತಾತನು ಅವನು ಎತ್ತ ಹೋಗಿದ್ನು, ಪೇಟೆಗೆ ಹೋಗಿದ್ನೇನು, ಅದೇ ಬಸ್ಗೆ ಹೋಗಿ ಅದೇ ಬಸ್ಗೆ ವಾಪಸ್ ಬನ್ನು. ಲೈ, ದೊಡ್ಡರಾಮ್ನ ಹೋದಾಗ ನಾನು ಇಲ್ಲೇ ಇದ್ನಿ, ಬಾಯಿ ಮುಚ್ಚ. ಓಹ್, ಸುಶೀಲ್ ಯಾವಾಗ ಹೋದ್ಲಾ? ಯಾವಾಗಲೂ ನಿಂಗೆ ಹೆಂಗ್ಸ್ರ ಮೇಲೆ ಕಣ್ಣು. ನಾನು ನೋಡಿದ್ದೀನಿ ಸುಶೀಲಿ ಹೋಗಿದ್ದು. ನಾನು ಕೇಳ್ತೀಯ ತಿರ್ಗಾ? ಬಾಯಿ ಮುಚ್ಕೊಂಡಿರಾ? ಸರಿ ಹೇಳಿ ನೀವು. ತಾತ ಒಬ್ರು ಹೋದ್ರು, ಮತ್ತು ಸುಶೀಲಮ್ಮ ಅವರೊಬ್ರು ಹೋದ್ರು. ಸುಶೀಲಮ್ಮ ಎಷ್ಟೊತ್ತಿಗೆ ವಾಪಸ್ ಬಂದರು? ಇಲ್ಲಮ್ಮ ಬರಿಲ್ಲ, ನೆನ್ನೆ ಹೋದಳು, ಬಂದೇ ಇಲ್ಲ ಸುಶೀಲಮ್ಮನು. ಎಷ್ಟೊತ್ತಿಗೆ ಹೋಗಿದ್ದು ಸುಶೀಲಮ್ಮ? ಸುಶೀಲಮ್ಮನು ಒಂದು 2 ಗಂಟೆ ಆಗಿತ್ತೇನಮ್ಮ ಆವಾಗ ಹೋಗಿದ್ದು. ನಿನ್ನೆ 2 ಗಂಟೆಗೆ ಹೋಗಿರೋರು ಮತ್ತೆ ವಾಪಸ್ ಬಂದಿಲ್ಲ? ಇಲ್ಲ, ವಾಪಸ್ ಬಂದಿಲ್ಲ. ಮೇಡಮ್ ಅವರೇ, ಇನ್ನು ಮಿಕ್ಕಿದ್ದು ನಾನು ಹೇಳ್ತೀನಿ. ಅವ್ನಿಗೇನು ತಿಳಿತದೆ? ಆ ಪಟೇಲ್ ಗನ್ಕ ಬರೀ ಹೆಂಗಸ್ರೆ ಕಾಣಿಸೋದು, ಗಂಡಸ್ರು ಕಾಣಿಸೋದೇ ಇಲ್ಲ. ಲೈ, ನಾನು ಕರೆಕ್ಟಾಗಿ ಉತ್ತರ ಕೊಟ್ಟಿರೋದು ಕಲ್ದಿದ್ದೀರಾ? ಲೈ, ಸುಶೀಲಿ ಹೋಗಿದ್ದು, ಈ ದೊಡ್ಡರಾಮ್ ತಾತನ ಹೋಗಿದ್ದು ಎಲ್ಲ ನಾನೇ ಅಲ್ಲ ಇವಾಗ ಹೇಳಿದ್ದು. ಸರಿ, ಇವರೆಲ್ಲನೂ ಬಸ್ಸಲ್ಲಿ ಹೋದ್ರು, ಕಾರಲ್ಲಿ ಯಾರಾದರೂ ಹೋದ್ರಾ? ನೀವು ಹೇಳಿ ಇವಾಗ, ಕಾರಲ್ಲಿ ಯಾರಾದರೂ ಹೋದ್ರಾ? ಕಾರಾಗ ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.